ಎಸ್ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಯುದ್ಧದ ಬಿಸಿ ಈಗ ಮಲೆನಾಡಿಗರಿಗೂ ಸಹ ತಟ್ಟಿದೆ ಅಂತ ಹೇಳ್ಬೋದು. ಏನು ಕಳೆದ 3 ದಿನಗಳ ಹಿಂದೆಯಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ 3 ರೂಪಾಯಿ ಲೀಟರ್ಗೆ ಹೆಚ್ಚಳವಾಗಿತ್ತು. ಅದಾದ ಬಳಿಕ ಇಂದು ಹಠಾತ್ ಮತ್ತೆ 95 ಪೈಸೆ ಹೆಚ್ಚಳ ಆಗಿರೋದ್ರಿಂದ ಶಿವಮೊಗ್ಗ ನಗರದಲ್ಲೂ ಕೂಡ ಯುದ್ಧದ ಪರಿಣಾಮದಿಂದ ಪೆಟ್ರೋಲ್ ದರ ಏರಿಕೆಯಾಗಿದ್ದು ಗ್ರಾಹಕರು ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಲೆ ಏರಿಕೆಯಿಂದ ಮಲೆನಾಡಿಗರು ತತ್ತರಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನು ಪ್ರತಿ ಲೀಟರ್ಗೆ 4 ದಿನಗಳ ಹಿಂದೆ 107 ರೂಪಾಯಿ ಇತ್ತು. ಈಗ ಒಂದೇ ದಿನ 95 ಪೈಸೆ ಹೆಚ್ಚಳವಾಗಿರೋದ್ರಿಂದ ಏನು 108 ರೂಪಾಯಿ 0.6 ಪೈಸೆ ಹೆಚ್ಚಳವಾಗಿರೋದ್ರಿಂದ ಗ್ರಾಹಕರಿಗೆ ಬಿಸಿ ತಡ್ತಾ ಇದೆ ಅಂತ ಹೇಳ್ಬೋದು. ಏನು ಪೆಟ್ರೋಲ್ ಅನಿವಾರ್ಯವಾಗಿರೋದ್ರಿಂದ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅನಿವಾರ್ಯವಾಗಿರೋದ್ರಿಂದ ಅವ್ರುಗಳು ಇಲ್ಲಿ ಪೆಟ್ರೋಲ್ಗೆ ಸರತಿ ಸಾಲಿನಲ್ಲಿ ನಿತ್ಯ ಹಾಕಿಸ್ಕೊತಾ ಇದ್ದಾರೆ. ಅಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಹಿಡಿ ಶಾಪವನ್ನು ಸಹ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿಯೂ ಸಹ ಬೆಲೆ ಏರಿಕೆ ಬಿಸಿ ತಡ್ತಾ ಇರೋದು ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಅಂತ ಮಲೆನಾಡಿಗರು ಹಿಡಿ ಶಾಪವನ್ನು ಹಾಕ್ತಾ ಇರೋದು ಕಾಣ್ತಾ ಇದ್ದೇವೆ. ಏನು ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.